ನಾಗರಾಜ್ ನನ್ನ ಮಗಳಿಗೆ ಟಾರ್ಚರ್ ಕೊಟ್ಟು ಸಾಯ್ಬಿಡ್ದ. ಅದು ಈಗಲ್ಲ, 6 ವರ್ಷದಿಂದ ನನ್ನ ಮಗಳು ಅವು ಕಲಿಯೋಕೆ ರೊಕ್ಕ ಕೊಟ್ಲು, ಪೊಲೀಸ್ ನೌಕರಿ ಆಗಕ್ಕೆ ರೊಕ್ಕ ಕೊಟ್ಲು, ಎಲ್ಲ ರೊಕ್ಕ ಕೊಟ್ಲು. ಅವಾಗೆಲ್ಲ ಸಹಕಾರ್ಯ ಮಾಡಿ ನನ್ನ ಮಗಳದ್ದು 2-3 ಅಬೋಷನ್ ಮಾಡಿಸಿ ಈಗೆಲ್ಲ ಇದನ್ನೆಲ್ಲ ಮಾಡಿ ಈಗ ಮದುವೆ ಆದಮೇಲೆ ಈಗ ಡ್ರೈವರ್ಸ್ ಕೊಡ್ತೀನಿ ಅಂತೇಳಿ ನಿಂತು ಈಗ ಡ್ರೈವರ್ಸ್ ಕೊಡಲಾರ್ದ ನನ್ನ ಮಗಳಿಗೆ 2.5 ತಿಂಗಳ ಟಾರ್ಚರ್ ಕೊಟ್ಟು ನನ್ನ ಮಗಳು ಸಾಯ್ಬಿಡ್ದಾನೆ ಅಷ್ಟ. ಕಂಪ್ಲೇಂಟ್ ನನ್ನ ಮಗಳು ಸಾಯ್ಬಿಡ್ದಾನ. ಅವಾಗ ಏನು ಮಾಡಿದ್ರು ಅವಾಗ ಕಮ್ಮಿನ, ಅವಾಗ ಹಣ ಬೇಕಾಗಿತ್ತು ಹೊರತಾಗಿ ನನ್ನ ಮಗಳ ಜೀವನ ಬೇಕಾಗಿದ್ದಿಲ್ಲ. ಯಾವುದು ವರದಕ್ಷಿಣೆ ಬಗ್ಗೆ ವರದಕ್ಷಿಣೆ ಅಂತಲ್ಲ ಸರ್. ನೀ ನನಗ ಡೈಮಂಡ್ ರಿಂಗ್ ಕೊಡ್ಸು, ನೀ ನನಗ ಏನು ಗೋಲ್ಡ್ ಕೊಡ್ಸು, ಅವನ್ ಪೇಮೆಂಟ್ ಇವಳಿಗೆ ₹1 ಕೊಡಲ್ಲ. ನೀನ್ ಗೋಲ್ಡ್ ಡೈಮಂಡ್ ರಿಂಗ್ ಕೊಡಿಸ್ತೀನಂದಿ, ಗೋಲ್ಡ್ ಕೊಡಿಸ್ತೀನಂದಿ, ಕೊಡಿಸ್ಲಿಲ್ಲ. ನಾನು ನಿನಗೊಂದು ಖರ್ಚು ಮಾಡಿ ನೀನ್ ಪೇಮೆಂಟ್ ಬರ್ತಲ್ಲ, ನೀ ಮನೆ ನಡ್ಸ್ಕೋ, ನೀನ್ ಇದನ್ ಮಾಡು. 10 ಪೈಸೆ 6 ತಿಂಗಳು ಒಂದು ಕೆಜಿ ಅಕ್ಕಿ ಅಲ್ಲ, 1 ಪಾವ್ ಕೆಜಿ ಬೇಳೆ ಕೂಡ ಅವಳಿಗೆ ಅವ್ನು ತಂದು ಕೊಟ್ಟಿಲ್ಲ. ಯಾಕೆ ಡ್ಯೂಟಿ ಮಾಡ್ತಿದ್ಲು, ಚೆನ್ನಾಗಿದ್ಲು, ತನ್ನ ಜೀವನ ತಾನು ನೋಡ್ಕೊಂಡ್ಲು. ಇಲ್ಲ ಅಂತಂದ್ರೆ ಇನ್ ಬೇರೆ ಯಾರು ಅನ್ಎಜುಕೇಟೆಡ್ ಮಗಳು ಆಗಿದ್ಲು ಅಂತಂದ್ರೆ ಅವಳ ಪರಿಸ್ಥಿತಿ ಏನಾಗ್ತಿತ್ತು? ಇವರು ರಕ್ಷಕರ ಅಥವಾ ಭಕ್ಷಕರ? ಒಂದು ಏನು ಇದ್ರಲ್ಲಿ ಇದ್ಕೊಂಡ್ಬಿಟ್ಟು ಒಂದು PSI ಸ್ಥಾನದಲ್ಲಿ ಇದ್ಕೊಂಡ್ಬಿಟ್ಟು ಒಂದು ಹೆಣ್ಣಿನ ಜೀವನದ ಜೊತೆ ಆಟ ಆಡ್ತಾರಲ್ಲ, ಇವ್ರ ಮನುಷ್ಯರ? ನಾನ್ ಮಾಡೋ ಪ್ರಶ್ನೆ ಅಲ್ಲ ಸರ್. ಇದು ಯಾವ್ದು ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ ಅಂತ, ವುಮೆನ್ ಪೊಲೀಸ್ ಸ್ಟೇಷನ್ಗೆ 2.5 ತಿಂಗಳ ನನ್ನ ಮಗಳಿಗೆ ಕೌನ್ಸಿಲಿಂಗ್ ಕರೆದು 2.5 ತಿಂಗಳ ಮನೆ ಬಿಟ್ಟು ಹೋಗಿ 2.5 ತಿಂಗಳ ಆಯ್ತು ಅಂತ ಹೇಳಿದ್ರು ಕೂಡ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಇವಳಿಗೆ ಗದರಿಸಿ ಕಳಿಸ್ತಾರೆ. ಅಲ್ಲಮ್ಮ, ನೀನ್ ಎಜುಕೇಟೆಡ್ ಆಗ್ಬಿಟ್ಟು ಅವನ ಜೊತೆ ಹೆಂಗ್ ಕುಡ್ಕೊಂಡಿ, ಹೆಂಗ್ ಮಾಡಿದಿ, ಏನ್ ಇದನ್ ಮಾಡಿದಿ, ಯಾಕೆ ನಿನ್ ನಾಲೆಜ್ ಇರ್ಲಿಲ್ವಾ? ಯಾಕೆ IAS ನಲ್ಲಿ ಆಗಸ್ಟ್ 15, ಮೊನ್ನೆ ಹೋದ ವರ್ಷ ಆಗಸ್ಟ್ 15. ಆತ್ಮಹತ್ಯೆ ಮಾಡ್ಕೊಳೋ ತರ ಇಲ್ಲ, ಅದು ಕರ್ಕೊಂಡ್ ಬಂದ್ಬಿಟ್ಟು ಅವ್ರ ನೇಣು ಹಾಕಿರೋ ತರ ಇದೆ ಅದು. ಎಷ್ಟು ಜನ ಮಕ್ಕಳಮ್ಮ ನಿಮ್ಗೆ? ನಾನು 3 ಜನ ಮಕ್ಕಳು, ಇವಳು 2ನೇದವಳು. ಇದು ನಾಗರಾಜ್ಗೆ ಮೊದಲನೇ ಮದುವೆನೆ. ಮಗಳು ಅದೇ ಹೇಳಿದ್ನಲ್ಲ ಸರ್, ನನಗೆ ಡೈಮಂಡ್ ರಿಂಗ್ ತಂದ್ಕೊಡು, ನನಗೆ ಅದನ್ನ ನಿನ್ನ ಪೇಮೆಂಟ್ ಮೇಲೆ ನಮಗ್ ಲೋನ್ ಮಾಡಿಕೊಡು, ಲೋನ್ ಮಾಡಿ ನಾನು ಏನು ಅವ್ರ ಊರಲ್ಲಿ ಜಾಗ ತಗೋಬೇಕು, ನಿನ್ ಪೇಮೆಂಟ್ ಮೇಲೆ ಲೋನ್ ಮಾಡು, ನೀನು ಏನೈತಿ ನನ್ಗೆ ಇದನ್ ಮಾಡು, ಮನೆ ನೀನ್ ನಡ್ಸು, ನಮ್ಮ ಮನೆ ಬಾಡಿಗೆ ಒಂದ ಕೊಡೋನು. ಈಗ ನಿಮ್ಮ ಒಪ್ಪಿಗೆ ಮೇಲೆ ಮದುವೆ ಆಗಿದ್ದವರು ಅವರು 6 ವರ್ಷ ಆತು. 6 ವರ್ಷ ಆದ್ರ ಅವರು ಒಬ್ರಿಗೊಬ್ರು ನಾಗರಾಜ್ ಬೇಕಂತ ನನ್ನ ಮಗಳನ್ನು ಒಪ್ಕೊಂಡಿದ್ಲು. ಈಗ ಇಬ್ಬರದು ಸಮಸ್ಯೆ ಇದ್ದಿದ್ರಿಂದ ನಾವು ಒಪ್ಕೊಂಡು ಮದ್ವೆ ಮಾಡಿದ್ವಿ. ಆತಪ್ಪ ನಿಮ್ಮ ಮದ್ವೆ ನನಗೆ ಒಪ್ಪಿಗೆ ಐತಿ, ಎಷ್ಟು ನೀವು ಹಂಗೆ ಇರ್ತೀರಿ ಮಾಡ್ಕೊರಿ ಅಂತೇಳಿ ನಾವು ಒಪ್ಕೊಂಡ್ವಿ. ಮದುವೆ ಆದ ಮೇಲೆ ಅವ್ರ ಅಪ್ಪನ ಮನೆಗೂ ಕರ್ಕೊಂಡು ಹೋಗ್ಲಿಲ್ಲ, ಆಮೇಲೆ ಅದು ಏನಂತಾರ ಅದ ಯಾವ್ದಕ್ಕೂ ಕರ್ಕೊಂಡು ಹೋಗ್ಲಿಲ್ಲ. ಬಂದಿದ್ರು, ಅವ್ರ ಅಪ್ಪ ಒಬ್ಬ ಬಂದಿದ್ದ, ಅವ್ರಪ್ಪ ಅವ್ರ ಇಬ್ಬರು ಬಂದಿದ್ರು, ಮತ್ ಬೇರೆ ಯಾರು ಬಂದಿಲ್ಲ. ಶಿವಲಿಂಗಪ್ಪ. ನನ್ನ ಹೆಸರು ಭಾರತಿ ಅಂತ. ಅವರು ಮೊದ್ಲು ಮದುವೆಗೋಸ್ಕರ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅವ್ರ ತಂದೆ ತಾಯಿ ಬೇಡ ಅಂದ್ರು. ಇವನು ಅವ್ನ ಮನೇಲಿ ತಿಳಿಸಿರ್ಲಿಲ್ಲ. ಅದಕ್ಕೆ ಇವಳು ನನ್ನ ಮಗಳು ಏನಂದ್ಲು, ಹೈದರಾಬಾದ್ ನಲ್ಲಿಂದ ಬಂದ ಮೇಲೆ ಅವನ್ ಮಾತು ಕೇಳಿ ಹಾವೇರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಲು. ಹೈದರಾಬಾದ್ ಚೆನ್ನಾಗಿರೋ ನೌಕರಿ ಬಿಟ್ಟು ಹಾವೇರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಲು. ಹಾವೇರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಮದುವೆ ಮಾಡ್ಕೊಂತೀನಿ ಅಂತ ಹೇಳಿ ಅವಳಿಗೆ ಇದನ್ನ ಮಾಡಿ ಒಪ್ಸಿ ಮತ್ತೆ 6 ತಿಂಗಳ ಮತ್ತೆ ನ್ಯಾಯ ಹೊಡೆದ. ನೀನ್ ನಂಗೆ ಡೈಮಂಡ್ ರಿಂಗ್ ಕೊಡು, ಅದನ್ನ ಕೊಡು, ಇದನ್ನ ಕೊಡು ಅಂತ. ನಾವು ಬೇಡ ಅಂತ ಹೇಳಿದ್ರು ನನ್ನ ಮಗಳಿಗೆ ಕೇಳಿಲ್ಲ. ನಾನು ಮನ್ಸಾರ ಇಷ್ಟಪಟ್ಟಿನಿ, ನಾನು ಮದುವೆ ಮಾಡ್ಕೊಂತೀನಿ ಅಂತ ಅಂದಿದ್ದಕ್ಕೆ ಅವ್ರ ತಂದೆ ಒಪ್ಪಿಗೆ ಕೊಟ್ರು. ಒಪ್ಪಿಗೆ ಕೊಟ್ಟ ಮೇಲೆ ಆಗಸ್ಟ್ 15ಕ್ಕೆ ಮದುವೆ ಮಾಡಿದ್ರು. ಊರಲ್ಲಿ ಯಾರಿಗೂ ತಿಳಿಸಿಲ್ಲ, ಬರೀ ಅವ್ರ ತಂದೆ ತಾಯಿ. ಸ್ವತಃ ನಾಗರಾಜನ್ ತಂಗಿ ಗಂಡಗನೇ ಮದುವೆ ಆಗಿದ್ ಗೊತ್ತಿಲ್ಲ. ಅವ್ರ ತಂಗಿ ಮದುವೆಗೆ ಬಂದ್ಲು, ನಮ್ಮ ಮನೆಗೆ ಹೇಳಿಲ್ಲ, ಹೋಗ್ತೀನಿ ಅಂತ ವಾಪಸ್ ಹೋಗ್ಬಿಟ್ಲು. ನಮಗೂ ಕೂಡ ಮದುವೆ ಟೈಮಿಗೆ ಕರೆದಿಲ್ಲ ಅವನು. ನನ್ನ ಹೆಸರು ಭಾರತಿ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.